ಕಾಂಗ್ರೆಸ್ಸಿನ ಹಿಂಡು ದಂಡು ರಾಜ್ಯಪಾಲರನ್ನು ಹೋಗಿ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನೋಡಿ ಬೇಕಾದಷ್ಟು ಪ್ರಾಸಿಕ್ಯೂಷನ್ ನಾವು ಅಪ್ಲಿಕೇಶನ್ ಕೊಟ್ಟಾಗಿದೆ, ಎಲ್ಲವೂ ಕೂಡ ಹಂಗೆ ಉಳ್ಕೊಂಡಿವೆ ಅಂತ. ಆದರೆ ನೋಡಿ ಈಗೇನಾಗಿದೆ ಅಂತಂತಂದರೆ, ಈಗ MB ಪಾಟೀಲ್ ವಿರುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ರಾಜ್ಯಪಾಲರು ವಿವರಣೆ ಕೇಳಿದ್ದಾರೆ, ಮುಖ್ಯ ಕಾರ್ಯದರ್ಶಿಗೆ ವಿವರಣೆ ಕೇಳಿದ್ದಾರೆ. MB ಪಾಟೀಲ್ ವಿರುದ್ಧದ ಪ್ರಾಸಿಕ್ಯೂಷನ್ಗೆ ದಿನೇಶ್ ಕಲ್ಲಹಳ್ಳಿ ಇದಕ್ಕೆ ಸಂಬಂಧಪಟ್ಟಂಗೆ ದೂರನ್ನು ದಾಖಲಿಸಿದರು. ದಿನೇಶ್ ಕಲ್ಲಹಳ್ಳಿಯವರ ದೂರಿನ ಆಧಾರದ ಮೇರೆಗೆ ಈಗ ಅದಕ್ಕೆ ಸಂಬಂಧಪಟ್ಟಂಗೆ ವಿವರಣೆಯನ್ನು ಕೇಳಿದ್ದಾರೆ. ಅಂದರೆ ಈ ಮುಖಾಂತರ MB ಪಾಟೀಲ್ರಿಗೂ ಕೂಡ ಪ್ರಾಸಿಕ್ಯೂಷನ್ ಸಂಕಷ್ಟ ಒದಗಿ ಬಂದರೆ ಆಶ್ಚರ್ಯ ಇಲ್ಲ. ಮುಂದಿನ ಹಂತ ಪ್ರಿಯಾಂಕ್ ಖರ್ಗೆ ಕೂಡ ಇದರ ವ್ಯಾಪ್ತಿಗೆ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ದಿನೇಶ್ ಕಲ್ಲಹಳ್ಳಿ ಏನು ದೂರು ಕೊಟ್ಟಿದ್ರು, ಆ ದೂರಿನ ಆಧಾರದ ಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ವಿವರಣೆ ಕೇಳಿದ್ದಾರೆ ರಾಜ್ಯಪಾಲರು, ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ ನಾಯಕರು ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಹೇಳಿದ್ದೊಂದರನ್ನೇ, ನನ್ನ ಎದುರುಗಡೆಗೆ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವೂ ಕೂಡ ಪೆಂಡಿಂಗ್ ಇಲ್ಲ. ಇನ್ನೊಂದು ಮುಂದುವರೆದು ಹೇಳಿದ್ರಂಥವರು, ನಿಮ್ಮ ನಾಯಕರ ಬಗ್ಗೆನೇ ಎಲ್ಲರೂ ದೂರು ಸಲ್ಲಿಸಿದ್ದಾರೆ, ಅದನ್ನು ಇಟ್ಕೊಂಡಿದ್ದೀನಿ, ಬೇಕಿದ್ರೆ ಕಕ್ಕಾಬಿಕ್ಕಿ ಆದರಂತೆ ಕಾಂಗ್ರೆಸ್ ನಾಯಕರುಗಳು ಇದನ್ನು ಕೇಳಿ. ಅದನ್ನು ನಾವು ಕೇಳಿದಂಥ ಸಂದರ್ಭದಲ್ಲಿ ಅದು ನಿಜ ಅಂತ ಅನಿಸಿರಲಿಲ್ಲ, ಇರಲಿಕ್ಕಿಲ್ಲ ಬಿಡಿ ಅಂತ. ಆದರೆ ಈಗ ರಾಜ್ಯಪಾಲರು MB ಪಾಟೀಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗ ವಿವರಣೆಯನ್ನು ಕೇಳಿದಾರಲ್ಲ, ಬಹುಶಃ ಇದು ನಿಜ ಅಂತ ಅನ್ನಿಸ್ತಾ ಇದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದಿದ್ದಾರೆ, ಪತ್ರ ಬರೆದು ವಿವರಣೆ ಕೇಳಿದ್ದಾರೆ ರಾಜ್ಯಪಾಲರು MB ಪಾಟೀಲ್ ಅವರ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಹಾಗಾದರೆ ಅವ್ರಿಗೂ ಕೂಡ ಪ್ರಾಸಿಕ್ಯೂಷನ್ ಸಂಕಷ್ಟ ಎದುರಾದರೆ ಅದು ಅಚ್ಚರಿ ಇಲ್ಲ. ದಿನೇಶ್ ಕಲ್ಲಹಳ್ಳಿ ಇದಕ್ಕೆ ಸಂಬಂಧಪಟ್ಟಂಗೆ ದೂರನ್ನು ಕೊಟ್ಟಿದ್ದರು. CA ನಿವೇಶನ ಹಂಚಿಕೆಯಲ್ಲಿ ಯಾವ ರೀತಿ ಪಿತೂರಿ ಆಗಿದೆ, ಯಾವ ರೀತಿ ಅನ್ಯಾಯ ಆಗಿದೆ, ಭ್ರಷ್ಟಾಚಾರ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ, ಇದನ್ನು ಆಧರಿಸಿ ವಿವರಣೆಯನ್ನು ಕೇಳಿದ್ದಾರೆ ರಾಜ್ಯಪಾಲರು. ಎಸ್, ಇದು ನಿಧಾನವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಇದು ವಿಸ್ತರಿಸ್ತಾ ಇದೆ, ಇದು ತುಂಬ ಸ್ಪಷ್ಟವಾಗಿ.